ಪಾಕಿಸ್ತಾನದಲ್ಲಿ ಇನ್ನು 8 ಉಗ್ರ ಶಿಬಿರಗಳು ಸಕ್ರಿಯವಾಗಿದ್ದಾವೆ. ಪಾಕಿಸ್ತಾನದ ಎಲ್ಲಾ ಉಗ್ರ ಶಿಬಿರಗಳ ಮೇಲೆ ಕಣ್ಣಿಟ್ಟಿದ್ದೇವೆ. 8 ಶಿಬಿರಗಳ ಪೈಕಿ 6 ಉಗ್ರ ಶಿಬಿರಗಳು ಕಾಶ್ಮೀರದ ಗಡಿಯಲ್ಲಿದ್ದಾವೆ. ಇನ್ನು 8 ಉಗ್ರ ಶಿಬಿರಗಳು ಪಾಕಿಸ್ತಾನದಲ್ಲಿ ಸಕ್ರಿಯವಾಗಿದ್ದಾವೆ. ಎಲ್ಲದರ ಮೇಲೂ ಕಣ್ಣಿಟ್ಟಿದ್ದೇವೆ. 8 ಶಿಬಿರಗಳ ಪೈಕಿ 6 ಉಗ್ರ ಶಿಬಿರಗಳು ಕಾಶ್ಮೀರದ ಗಡಿಯಲ್ಲಿದ್ದಾವೆ. ಇನ್ನೆರಡು ಶಿಬಿರಗಳು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪತ್ತೆಯಾಗಿದ್ದಾವೆ. ಉಗ್ರರು ಮತ್ತೆ ಬಾಲ ಬಿಚ್ಚಿದ್ರೆ ದಾಳಿಯನ್ನ ನಡೆಸುತ್ತೇವೆ ಅಂತ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಮಾದರಿಯಲ್ಲಿ ಮತ್ತೆ ದಾಳಿಯನ್ನ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನ ಉಗ್ರರಿಗೆ ಕೊಡಲಾಗಿದೆ. ಈಗ ಪಾಕಿಸ್ತಾನ ಅನ್ನೋದು ಉಗ್ರ ರಾಷ್ಟ್ರ ಅಂತ ಹೇಳಿ ಮತ್ತೊಮ್ಮೆ ಸಾಬೀತಾಗಿದೆ ನೋಡಿ. ಉಗ್ರರನ್ನ ಹುಟ್ಟು ಹಾಕುವಂತ ದೇಶ ಯಾವುದಪ್ಪ ಅಂತ ಅಂದ್ರೆ ಅದು ಪಾಕಿಸ್ತಾನ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. 8 ಉಗ್ರ ಶಿಬಿರಗಳು ಪಾಕಿಸ್ತಾನದಲ್ಲಿ ಸಕ್ರಿಯವಾಗಿದ್ದಾವೆ. ಪಾಕಿಸ್ತಾನದ ಎಲ್ಲ ಉಗ್ರ ಶಿಬಿರಗಳ ಮೇಲೆ ಕಣ್ಣಿಟ್ಟಿದ್ದೇವೆ. ಭಾರತೀಯ ಸೈನ್ಯ ಪಾಕಿಸ್ತಾನದ ಎಲ್ಲ ಉಗ್ರ ಶಿಬಿರಗಳ ಮೇಲೆ ಕಣ್ಣಿಟ್ಟಿದೆ. 8 ಶಿಬಿರಗಳ ಪೈಕಿ 6 ಉಗ್ರ ಶಿಬಿರಗಳು ಕಾಶ್ಮೀರದ ಗಡಿಯಲ್ಲಿದ್ದಾವೆ. ಇನ್ನೆರಡು ಶಿಬಿರಗಳು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪತ್ತೆಯಾಗಿದ್ದಾವೆ. ಉಗ್ರರು ಮತ್ತೆ ಬಾಲ ಬಿಚ್ಚಿದ್ರೆ ದಾಳಿಯನ್ನ ಮಾಡ್ತೇವೆ ಅಂತ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನದ ಎಲ್ಲ ಉಗ್ರ ಶಿಬಿರಗಳ ಮೇಲೆ ಈಗ ಭಾರತೀಯ ಸೇನೆ ಕಣ್ಣಿಟ್ಟಿದೆ. 8 ಶಿಬಿರಗಳು ಇನ್ನೂ ಸಕ್ರಿಯವಾಗಿದ್ದಾವೆ ಅಂತ ಅಂದ್ರೆ ಪಾಕಿಸ್ತಾನ ಎಂಥ ಕೀಳು ಮಟ್ಟದ ರಾಷ್ಟ್ರ ಅನ್ನೋದನ್ನ ಮತ್ತೊಮ್ಮೆ ನಾವು ಊಹೆ ಮಾಡಿಕೊಳ್ಬೇಕಾಗುತ್ತೆ. ಈ ಹಿಂದೆ ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸುಮ್ಮನೆ ಬಡಾಯಿ ಕೊಚ್ಕೊಂಡ್ರು, ನಮ್ದೇನೋ ತಪ್ಪಿಲ್ಲ, ಭಾರತನೇ ಕಾಲು ಕೆದರಿ ಬರ್ತಾ ಇದೆ ಜಗಳಕ್ಕೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಭಾರತ ಸರಿಯಾದಂಥ ಪಾಠವನ್ನೇ ಪಾಕಿಸ್ತಾನಕ್ಕೆ ಕಲಿಸಿದೆ. ಅದನ್ನ ಪಾಕಿಸ್ತಾನದ ಹಲವು ಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಅನ್ನೋ ರಾಷ್ಟ್ರ ಉಗ್ರರನ್ನ ಪಾಲನೆ ಪೋಷಣೆ ಮಾಡ್ತಾ ಇರೋದಿದೆಯಲ್ಲ, ಇದು ಮತ್ತೊಮ್ಮೆ ಬೆಳಕಿಗೆ ಬಂದಿದೆ ಈಗ.